ಹೆಸರು ಯಮುನಾ. ನಾವು 5 ಮಕ್ಕಳು. ಆಗ ನನ್ನ ಅಕ್ಕಂದಿರನ್ನು ಶಾಲೆಗೆ ಹಾಕಿದರು. ಅವರು ಏನು ಕಲಿಯಲಿಲ್ಲ, ಒಂದೊಂದು ತಿಂಗಳು ಹೋಗಿ ಮನೆಯಲ್ಲೇ ಕೂತರು. ನನ್ನನ್ನು ಕಳಿಸುವುದು ಕಾಣುವುದಿಲ್ಲ. ಆಮೇಲೆ ನನ್ನ ತಮ್ಮನನ್ನು ಕಳಿಸಿ ಶುರು ಮಾಡಿದರು. ಅವನು ಕಳಿಸಿ ಬಿಟ್ಟರು. ನಾನು ಅವರ ಎದುರಿಗೆ ಬಂದೆ, ನನ್ನ ಕಳಿಸ್ತಾರೋ ಅಂತ. ಏನು ಸುದ್ದಿಲ್ಲ. ನನಗೆ ಅದೇ ಚಿಂತೆ ಆಯ್ತು ಸ್ವಲ್ಪ. ಆಮೇಲೆ ನನಗೆ ಫ್ರೆಂಡ್ಸ್ ಗೊತ್ತಾಗಿದ್ದವು. ಆ ಫ್ರೆಂಡ್ಸ್ಗಳು ಹೇಳಿದ್ರು, ನಿನಗೆ ಶಾಲೆ ನಾನು ತೋರಿಸ್ತೇನೆ, ಬಾ ನಮ್ಮೊಟ್ಟಿಗೆ, ನಾನು ತೋರಿಸ್ತೇನೆ ಅಂತ. ಶಾಲೆ ಏನು, ಶಾಲೆ ಅಂದರೆ ಎಂಥದ್ದು ಎಂದು ನೋಡಬೇಕಂತ ಆಸೆ ತುಂಬ ಆಯಿತು ನನಗೆ. ಮಾರನೇ ದಿವಸ ಹೊರಟೆ. ನಾನು ಶಾಲೆಗೆ ಹೋಗಿ ಬರ್ತೆ. ಶಾಲೆ ಅಂದರೆ ಎಂಥದ್ದು, ಶಾಲೆ ಅಂದರೆ ಏನು ನನಗೆ ಗೊತ್ತಾಗಬೇಕು, ಅದು ನೋಡಿಕೊಂಡು ಬರ್ತೇನೆ ನಾನು ಹೇಳಿದೆ. ಹೊರಟು ಹೋದೆ. ಹೋದೆ, 2 ದಿನ ಹೋದೆ. ಹೋಗ್ತಾ ಇದ್ದೆ. ಅಲ್ಲಿ ದಾಖಲೆಯೂ ಆಯಿತು. 1 ವರ್ಷವೇ ಆಯಿತು. ದಿವಸಲ್ಲಿ ಹೋಗಿ ವರ್ಷ ಆಯಿತು, ಚೇಂಜ್ ಆಯಿತು, ವಿದ್ಯೆ ಹಿಡಿಯಿತು. 1, 2, 4, 5ನೇ ಕ್ಲಾಸ್ ಆಯಿತು. ಆಮೇಲೆ 6ನೇಗೆ ಸೇರುವ ಆಸೆ ಆಯಿತು. ಸೇರಿ ಅಲ್ಲಿ ಸ್ವಲ್ಪ 1-2 ಪರೀಕ್ಷೆ ಆದ ಕೂಡಲೇ ನನಗೆ ಅಲ್ಲಿ ಫೀಸ್ ಕೊಡ್ಲಿಕ್ಕಿತ್ತು. ನನಗೆ ಫೀಸು ಎಲ್ಲಿ ಸಿಗಲಿಲ್ಲ. ಆದ್ರೆ ಏನು ಮಾಡೋದು, ನಾನು ಶಾಲೆಯಿಂದ ಹೊರ ಹಾಕಿದರು. ನಾನು ಆಮೇಲೆ ಶಾಲೆಗೆ ಹೋಗಲಿಲ್ಲ. ಬೀಡಿ ಕಲಿತು ಅದರಲ್ಲಿ ಉದ್ಧಾರ ಆದೆ. तुझे न वर्णिता दिसतू का ओ गोळशिया तर तू मै पोती डोळे आमची परमेश्वर दी नंदयालो दया सिंधु प्यारे भगवान हाथ जोड़ कर बड़े प्रेम से विनय करे बालक सारे.